ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಅಪವರ್ತಿಸುವಿಕೆ ಅಧ್ಯಾಯದ 53ನೇ ಪ್ರಶ್ನೆಯನ್ನ ಗಮನಿಸಿ. ಭಾಗಿಸಿ ಎಕ್ಸ್ ಪ್ಲಸ್ 6x² - 15 ಡಿವೈಡೆಡ್ ಬೈ 3x+5. ಸೊ ಇಲ್ಲಿ ಅಂಶವನ್ನ ಗಮನಿಸಿ. ಸೊ ಇದನ್ನ ಭಾಗಾಕಾರ ರೂಪದಲ್ಲಿ ಬರ್ಕೊಂಡಾಗ ಐ ವಿಲ್ ರಿಪೀಟ್ ದಿಸ್ ಕ್ವಶನ್. ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಅಪವರ್ತಿಸುವಿಕೆ ಅಧ್ಯಾಯದ 53ನೇ ಪ್ರಶ್ನೆಯನ್ನ ಗಮನಿಸಿ. ಭಾಗಿಸಿ ಎಕ್ಸ್ ಪ್ಲಸ್ 6x² - 15 ಡಿವೈಡೆಡ್ ಬೈ 3x+5. ಸೊ ಇದನ್ನ ಭಾಗಾಕಾರ ರೂಪದಲ್ಲಿ ಬರ್ಕೊಂಡಾಗ ಎಕ್ಸ್ ಪ್ಲಸ್ 6x² - 15 ಡಿವೈಡೆಡ್ ಬೈ 3x+5. ಸೊ ಇಲ್ಲಿ ಅಂಶವನ್ನ ಗಮನಿಸಿದ್ರೆ ಸೊ ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬರ್ಕೊಳ್ಬೇಕಾಗತ್ತೆ. 6x² ಪ್ಲಸ್ ಎಕ್ಸ್ ಮೈನಸ್ 15. ಓಕೆ, ಸೊ ಈಗ ಇಲ್ಲಿ ಮಧ್ಯದ ಪದ ವಿಭಜನಾ ನಿಯಮದಿಂದ ಏನ್ ಮಾಡಬಹುದು, ಇವುಗಳ ಅಪವರ್ತನಗಳನ್ನ ಫೈಂಡ್ ಔಟ್ ಮಾಡಬಹುದು. ಸೊ ಇಲ್ಲಿ 6x² ಪ್ಲಸ್ ಎಕ್ಸ್ ಮೈನಸ್ 15. ಓಕೆ, ಸೊ ಈಗ ಇಲ್ಲಿ ಗುಣಲಬ್ಧ ಏನ್ ಬರ್ತಾ ಇದೆ, 15 6 -90 ಬರುತ್ತೆ. ಮೊದಲನೇ ಪದ ಮತ್ತು ಕೊನೆಯ ಪದಗಳ ಗುಣಲಬ್ಧ. ಸೊ ಈಗ ಗುಣಲಬ್ಧ -90 ಬರಬೇಕು, ಮೊತ್ತ +1 ಬರುವಂತಹ ಸಂಖ್ಯೆಗಳನ್ನ ಹುಡುಕ್ಬೇಕಾಗತ್ತೆ. ಸೊ ಹಾಗಾದ್ರೆ 6x² ಪ್ಲಸ್ 10x ಮೈನಸ್ 9x ಮೈನಸ್ 15. ಯಾಕೆ 10 9 90 ಪ್ಲಸ್ 10x ಮೈನಸ್ 9x ಏನಾಗತ್ತೆ ಹೇಳಿ, +1x ಗೆ ಸಮನಾಗತ್ತೆ. ಸೊ ಹಾಗಾಗಿ ನಾವಿಲ್ಲಿ ಮಧ್ಯದ ಪದವನ್ನ 10x ಮೈನಸ್ 9x ಅಂತ ಪಡ್ಕೊಂಡಿದ್ದೇವೆ. ಸೊ ಈಗ ಎರಡು ಗುಂಪುಗಳನ್ನಾಗಿ ವ್ಯಕ್ತಪಡಿಸಿ. ಸೊ ಈ ಎರಡು ಪದದಲ್ಲಿರುವಂತಹ ಸಾಮಾನ್ಯ ಪದ 2x ಬ್ರಾಕೆಟ್ ಅಲ್ಲಿ 3x+5. ಸೊ ಇಲ್ಲಿ -3 ಬ್ರಾಕೆಟ್ ಅಲ್ಲಿ 3x. ಸೊ 3 3 9x ಪ್ಲಸ್ ಮೈನಸ್ ಮೈನಸ್, ಸೊ +5. ಓಕೆ, ಸೊ ನೋಡಿ ಪ್ಲಸ್ ಮೈನಸ್ ಮೈನಸ್ 5 3 15ಕ್ಕೆ ಸಮನಾಯ್ತು. ಸೊ ಈ ಎರಡು ಪದದಲ್ಲಿರುವಂತಹ ಸಾಮಾನ್ಯ ಪದ 3x+5. ಸೊ ಬ್ರಾಕೆಟ್ ಅಲ್ಲಿ 2x ಮೈನಸ್ 3 ಉಳಿಯುತ್ತೆ. ಸೊ ಹಾಗಾದ್ರೆ ಇಲ್ಲಿ x² ಪ್ಲಸ್ 6x² ಮೈನಸ್ 15 ನಾವು ಯಾವ ರೀತಿ ಬರ್ಕೊಳ್ಬಹುದು, 3x+5 ಇಂಟು 2x ಮೈನಸ್ 3. ಓಕೆ, ಡಿವೈಡೆಡ್ ಬೈ 3x+5. ಸೊ ಅಂಶ ಮತ್ತು ಛೇದದಲ್ಲಿ 3x+5 3x+5 ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು 2x ಮೈನಸ್ 3. ಓಕೆ, ಹಾಗಾದ್ರೆ ಭಾಗಲಬ್ಧವು 2x ಮೈನಸ್ 3 ಆಗಿದೆ. ಥ್ಯಾಂಕ್ ಯು.